Hey guys, welcome back to my channel guys, day 2 of vlogging. ಬನ್ನಿ ಸ್ಟಾರ್ಟ್ ಮಾಡುವ. ಗೈಸ್, ಟೈಮ್ ನೋಡಿ, ಆಲ್ಮೋಸ್ಟ್ 10 ಆಗಾಯಿತು. ಸೊ ಈಗ ಎದ್ದಿರೋದು ಗೈಸ್, ಇನ್ನೂ ಫ್ರೆಶ್ ಅಪ್ ಆಗಬೇಕು. ಸೊ ಫ್ರೆಶ್ ಅಪ್ ಆಗಿ ಸಿಗುವ. ಎರಡು ಟಾಸ್ಕ್ ಇದೆ. ಒಂದು ಕಂಟೆಂಟ್ ಮಾಡಬೇಕು, ಇನ್ನೊಂದು ನಮ್ಮ ಮಮ್ಮಿ ಟಾಸ್ಕ್ ಕೊಟ್ಟಿದ್ದಾರೆ, ಮನೆ ಕ್ಲೀನ್ ಮಾಡಬೇಕು. ಸೊ ತುಂಬ ಪ್ಲ್ಯಾನ್ ಆದಮೇಲೆ ಒಂದು ಇದು ಮಾಡಬೇಕು, ಅದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈಗ ಎರಡು ಮಿಕ್ಸ್ ಮಾಡಿ ತೋರಿಸ್ತೀನಿ. ಮನೆ ಕ್ಲೀನಿಂಗ್ ಆಯ್ತಿದೆ. ಸೊ ಮನೆ ಕ್ಲೀನಿಂಗ್ ಜೊತೆ ನಾನು ಇವತ್ತು ಈ ವ್ಲಾಗಲ್ಲಿ ನನ್ನ ಲೈಫ್ ಪಾಸ್ಟ್ ಹೇಗಿತ್ತು, ನಾನು ವ್ಲಾಗಿಂಗ್ ಯಾಕೆ ಸ್ಟಾರ್ಟ್ ಮಾಡಿದೆ, ನನ್ನ ಫಸ್ಟ್ ವೀಡಿಯೋ ಅಪ್ಲೋಡ್ ಆದಮೇಲೆ ನನ್ನ ರಿಯಾಕ್ಷನ್ ಹೇಗಿತ್ತು, ಅದನ್ನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡುವ. ನಿಜವಾಗ್ಲೂ ಯೂಟ್ಯೂಬರ್ ಆಗಬೇಕು, ವ್ಲಾಗರ್ ಆಗಬೇಕು ಅಂತೆಲ್ಲ ಗೋಲೇ ಇರ್ತಿಲ್ಲ ಗೈಸ್. ಆದರೆ ಲೈಫಲ್ಲಿ ಏನಾದ್ರು ದೊಡ್ಡದು ಸಾಧಿಸ್ಬೇಕು, ಜನರು ನನ್ನ ನೋಡಿ ಖುಷಿ ಪಡಬೇಕು, ಫ್ಯಾಮಿಲೀಸ್ ಪೇರೆಂಟ್ಸ್ ಎಲ್ಲ ನೋಡಿ ನಾನು ಖುಷಿ ಪಡಬೇಕು, ಆ ಗೋಲತ್ತೂ ಇತ್ತು. ಆದರೆ ಏನು ಮಾಡೋದೆಲ್ಲ ಎಕ್ಸಾಕ್ಟಾಗಿ ಗೊತ್ತಿದ್ದಿಲ್ಲ ಗೈಸ್. ನನ್ನ ಪಾಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ 2025 ನಾನು ತುಂಬ ಲೇಜಿಯಾಗಿರ್ತಿದ್ದೆ. ಸೋಷಿಯಲ್ ಮೀಡಿಯಾ, ಡಿಸ್ಟ್ರಾಕ್ಷನ್ಸ್, ಏನು ಲೈಫ್ ನನ್ನ ಕರ್ಕೊಂಡು ಹೋಯ್ತಿತ್ತು. ಸೊ ಕಾಲೇಜ್ ಹೋಗೋದು, ಬೆಳಿಗ್ಗೆ ಸಾಯಂಕಾಲ ಬರೋದು, ಅಸೈನ್ಮೆಂಟ್ಸ್ ಮಾಡೋದು, ನೈಟ್ ಆಯ್ತಿತ್ತು, ಮಲ್ಕೊಳ್ತಿದ್ದೆ. ಸೊ ಹಂಗೆ ಲೈಫ್ ಕಂಟಿನ್ಯೂ ಆಯ್ತಿತ್ತು. ಆ ಟೈಮಲ್ಲಿ ನಾನು ಡಿಗ್ರಿಯಲ್ಲಿದ್ದೆ ಗೈಸ್. ಈಗ ಸೆಕೆಂಡ್ ಇಯರ್ ಆಯ್ತು, ಫಸ್ಟ್ ಇಯರ್ ಐ ಥಿಂಕ್. ನನ್ನ ಫ್ರೆಂಡ್ ಒಬ್ಬ ಇದ್ದ, ವಿಕಾಸ್ ಅಂತ. ಎಟ್ ಪ್ರೆಸೆಂಟ್ ಅವ್ನು ನೇವಿ ಅಗ್ನಿವೀರಾಗಿ ಸೆಲೆಕ್ಟ್ ಆಗಿದ್ದಾನೆ. ಅವನಿಗೆ ತುಂಬ ಫಿಸಿಕಲ್ ಫಿಟ್ನೆಸ್, ಟ್ರಾನ್ಸ್ಫಾರ್ಮೇಷನ್ ಅಂದರೆ ಕ್ರೇಜಿ ಲೆವೆಲ್. ಅವನಿಗೆ ರಿಯಲ್ ಡೋಪಮೀನ್ ಕೊಡ್ತಿದ್ದ ಅವನಿಗೆ ಅದು. ನಾನು ಅವನ ಜೊತೆ ಫ್ರೆಂಡ್ ಆದೆ. ಅವ್ನು ನನಗೆ ಕಲಿಸಿಕೊಡ್ತಾಯಿದ್ದ. ಬೆಳಿಗ್ಗೆ ನನ್ನ ವರ್ಕೌಟಿಗೆಲ್ಲ ಕರಿತಿದ್ದ. ಸೊ ನಾನು ಅವಾಗ ಸಹ ಕಳ್ಳನೇ, ಬೆಳಿಗ್ಗೆಲ್ಲ ಎದ್ದೇಳಕ್ಕೆ ಆಯ್ತಿತ್ತಿಲ್ಲ, ಒದ್ದು ಕರ್ಕೊಂಡು ಹೋಗ್ತಿದ್ದ ನನ್ನ. ನನಗೆ 1-2-3 ವೀಕ್ಸ್ ಕಂಟಿನ್ಯೂಸ್ ಆದ ಹೋದೆ. ಸೊ ಹೋಯ್ತಾ ನನಗೆ ಬೆಳಿಗ್ಗೆಲ್ಲ ಎದ್ದೇಳಬೇಕಲ್ಲ, ಸೊ ಆಯ್ತಿತ್ತಿಲ್ಲ. ಅವ್ನು ಬೆಳಿಗ್ಗೆ ಎದ್ದೇಳ್ಸೋಕೆ ಬರೋವಾಗ ನಾನು ಬ್ಲ್ಯಾಂಕೆಟ್ನ ಟೈಟಾಗಿ ಇಟ್ಕೊಳ್ತಿದ್ದೆ, ಎಳೆಯೋಕೆ ಆಯ್ತಿತ್ತಿಲ್ಲ, ಅಷ್ಟು ಟೈಟ್ ಇಟ್ಕೊಳ್ತಿದ್ದೆ. ನಾನು ಕರಿತಿದ್ದೆ, ನಾವು ಹೋಯ್ತಿತ್ತಿಲ್ಲ. 1-2-3 ಡೇಸ್ ಮಿಸ್ ಆಯಿತು, ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಿತ್ತಿಲ್ಲ. ಎಟ್ ದ ಎಂಡ್ ಅವನು 2026 ಬರುವಾಗ ಅಗ್ನಿವೀರಾಗಿ ಸೆಲೆಕ್ಟ್ ಆಗಿ ಹೋದ. ತುಂಬ ಅವನ್ನ ನೋಡಿ ನಾನು ಡಿಸಿಪ್ಲಿನ್ ಅಂದರೆ ಏನು, ಕನ್ಸಿಸ್ಟೆನ್ಸಿ ಏನು ತುಂಬ ಕಳ್ಕೊಂಡೆ. 2025 ಅವನು ಸಾಯಂಕಾಲ ಕಾಲೇಜಿಂದ ಬಂದು ಆಸ್ಟ್ರೇಲಿಯಲ್ಲಿ ವ್ಲಾಗಿಂಗ್ ನೋಡ್ತಿದ್ದ ಒಂದು. ನಾನು ಹೋಗಿ ನೋಡಿದೆ, ತೋರಿಸ್ದೆ ನನಗೆ, ಇವರು ಸೌರವ್ ಜೋಶಿ ಅಂತ. ನಾನು ನೋಡಿದೆ, ನನಗೆ ಇಷ್ಟ ಆಗಿಲ್ಲ. ಸೊ ಹಂಗೆ ಹೋಯ್ತಾ ನಮಗೆ ಕಾಲೇಜಲ್ಲಿ ರಜೆ ಸಿಕ್ತು. ಒಂದಿನ ಮನೇಲಿ ನಾನು ಯೂಟ್ಯೂಬ್ ತೆಗಿಯೋ ಫೀಡಲ್ಲಿ ಬಂತು ಸೌರವ್ ಜೋಶಿ ಅಂತ. ಅವಾಗ ಒಂದು ಕ್ಲಿಕ್ ಮಾಡಿದೆ. ಸೊ ಅಲ್ಲಿಂದ ನನಗೆ ಇಷ್ಟ ಆಯ್ತು ಲೈಫ್ ವ್ಲಾಗಿಂಗ್ ಮಾಡಬೇಕು ಅಂತ. ಸೊ ಸ್ವಲ್ಪ ನನ್ನ ಒಳಗಡೆ ನ್ಯಾಚುರಲಿಗೆ ಸ್ಟಾರ್ಟ್ ಆಯಿತು, ಒಂದು ಫೈರ್ ಸ್ಟಾರ್ಟ್ ಆಯಿತು, ವ್ಲಾಗಿಂಗ್ ನಾನು ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ. ಹಂಗೆ ಎಕ್ಸಾಕ್ಟಾಗಿ ಸ್ಟಾರ್ಟ್ ಮಾಡಿಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಡೈಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದ ಕಂಟಿನ್ಯೂಸ್ ಇವತ್ತು ನೋಡ್ತೀನಿ ನಿಜ ಹೇಳ್ಬೇಕಾದ್ರೆ. ಹಂಗೆ ಆಯ್ತಾಯಿತು. ಒಂದಿನ ವಿಂಟರ್ ಆರ್ಟ್ ಚಾಲೆಂಜ್ ತೊಗೊಂಡ್ವಿ ನಾವು ಬಾಯ್ಸ್ ಎಲ್ಲ. ಸೊ ಗೊತ್ತಾ, ಟ್ರಾನ್ಸ್ಫಾರ್ಮೇಷನ್, ಬಾಡಿ ಫಿಟ್ನೆಸ್, ಫಿಸಿಕಲ್ ಫಿಟ್ನೆಸ್ ಎಲ್ಲ ಇರ್ತದೆ ನಮಗೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಗೈಸ್. 1-2 ವೀಕ್ಸ್ ಕಂಟಿನ್ಯೂಸ್ ಇದ್ದೆ, ಜಸ್ಟ್ 2 ವೀಕ್ಸ್. ಅದಾದಮೇಲೆ ಕೋಲ್ಡ್ ಬಾತ್ ತೊಗೊಂಡೆ. ಗೈಸ್ ಆಗೋದಿಲ್ಲ, ಶೀತ ಜ್ವರ ಎಲ್ಲ ಬಂತು ಗೈಸ್. ಸೊ ನಿಲ್ಲಿಸಿದೆ. ಹಂಗೆ ಆಗಿಲ್ಲ. ಎಟ್ ದ ಎಂಡ್ 2025 ಇಯರ್ ಎಂಡ್ ಆಗೋಕ್ಕಾಯಿತು. 2025 31st ಡಿಸೆಂಬರ್ಗೆ ಪ್ಲ್ಯಾನ್ ಮಾಡಿದೆ. ಹಿಂಗೆ ಆದರೆ ಆಗಲ್ಲ ಲೈಫಲ್ಲಿ ಲಾಟ್ ಆಫ್ ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು. ನನ್ನ ಒಂದು ಲೈಫ್ ಇರಬೇಕು. ನನ್ನ ಲೈಫಲ್ಲಿ ನನ್ನ ತುಂಬ ಗೋಲ್ ಇದೆ ನನಗೆ, ಅದನ್ನು ರೀಚ್ ಆಗಬೇಕು ಅಂತ ಗೈಸ್. ಒಂದು ಬುಕ್ ಇತ್ತು, ಬುಕ್ಕಲ್ಲಿ ಬರ್ಕೊಂಡೆ ಏನೆಲ್ಲ ಗೋಲ್ಸ್, ಅಚೀವ್ಸ್, ಡೈಲಿ ಟಾಸ್ಕ್ ಎಲ್ಲ. 2026 ಜಾಸ್ತಿ ಸ್ಟಾರ್ಟ್ ಆಯಿತು January 1st. ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಿಗ್ಗೆ 5:30ಗೆ ಎದ್ದೆ. ನಾನು 5:30ಗೆ, ಅವಾಗ ವಿಕಾಸ್ ಇತ್ತಿಲ್ಲ, ಅವನು ಹೋಗಿದ್ದ. ರಿಯಲಿ ಅವಾಗ ಮಿಸ್ ಆಯ್ತಿತ್ತು, ಅವನು ಕರಿತಿರುವಾಗ ಎದ್ದಿಲ್ಲ, ಬ್ಲ್ಯಾಂಕೆಟ್ ಎಲ್ಲ. ಸೊ ರಿಯಲಿ ಅಲ್ಡ್ರಮ್ ಇಟ್ಕೊಂಡೆ, ನನಗೆ ನಾನೇ ಎತ್ಕೊಂಡೆ ಗೈಸ್. ಅಲ್ಲಿಂದ ಸ್ಟಾರ್ಟ್ ಆಯಿತು ಬೆಳಿಗ್ಗೆ ಹೋಗೋದು. ಅವಾಗ ಅಲ್ಲಿಂದ ನಾನು ಒಂದು ವೀಡಿಯೋ ಸ್ಟಾರ್ಟ್ ಮಾಡಿದೆ ಗೈಸ್. ಕ್ಲಿಪ್ಸ್, ಚಿಕ್ಕ ಕ್ಲಿಪ್ಸ್. ಡೇ 1 ನಾನು ಇವತ್ತು ಟ್ರಾನ್ಸ್ಫಾರ್ಮೇಷನ್ ಮಾಡ್ತಿದ್ದೀನಿ. ಇವತ್ತಿಗೆ ಹೇಳ್ತಿದ್ದೀನಿ, ಡೇ 150+ ಕ್ರಾಸ್ ಮಾಡಿದ್ದೀನಿ. ನೋ 0 ಡೇಸ್. ಕನ್ಸಿಸ್ಟೆನ್ಸಿ, ಸ್ಟ್ರೀಕ್ಸ್ ಬ್ರೇಕೇ ಆಗಿಲ್ಲ ಗೈಸ್, ನಿಜ ಹೇಳ್ತಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನನಗೆ ನಂಬಕ್ಕಾಗಲ್ಲ, ಒಂದೊಂದ್ಸಲಿ 150 ಡೇಸ್ ಪ್ಲಸ್ ಕ್ರಾಸ್ ಮಾಡಿದ್ದೀನಿ ಅಂತ ಗೈಸ್. 1 ವೀಕ್ ಇರೋದು ಈಜಿ ಇಲ್ಲ ಗೈಸ್, ರಿಯಲಿ ಹೇಳ್ತಿದ್ದೀನಿ. 1 ವೀಕ್ ಇದ್ದು ನೋಡಿ ತುಂಬ ಕಷ್ಟ ಆಯ್ತದೆ. 150 ಡೇಸ್ ನನಗೆ ನಾನು ಪ್ರೌಡ್ ಮಾಡ್ಕೊಳ್ತಿದ್ದೀನಿ ಗೈಸ್. ಶೋ ಆಫ್ ಎಲ್ಲ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ, ರಿಯಲ್ ಆಗಿ ಹೇಳ್ತಿದ್ದೀನಿ. ನೀವು ಟ್ರೈ ಮಾಡಿ. ಕಷ್ಟ, ಹೆವಿ ಕಷ್ಟ ಇದೆ. ಒಂದೊಂದು ದಿನ ಜ್ವರ ಬಂತು, ಕಾಲು ನೋವಾಯಿತು, ಬಿಡಬೇಕು, ಕ್ವಿಟ್ಟಿಂಗ್, ಸ್ಯಾಡ್, ಏನೆಲ್ಲ ಆಯಿತು ಗೈಸ್, ರಿಯಲ್ ಹೇಳ್ತಿದ್ದೀನಿ. ತುಂಬ ಬೇಜಾರಾಯಿತು. ಆದರೂ ಬಿಟ್ಕೊಟ್ಟಿಲ್ಲ. ಅವಾಗ ಗೊತ್ತಾಯಿತು ಕನ್ಸಿಸ್ಟೆನ್ಸಿ ಅಂದರೆ
ಡೈಲಿ 40 ಪುಷಪ್ಸ್ 40 ಸಿಕ್ಟಪ್ಸ್ ಹೊಡೆಯೋದಲ್ಲ. ಒಂದೊಂದು ದಿನ ಹೇಗೆ ಇರ್ತದೆ ಅಂದರೆ 10 ಪುಷಪ್ 10 ಸಿಕ್ಟಪ್ಸ್ ಆ ದಿನ ಸಹ ಕೌಂಟ್ ಆಯ್ತದೆ. ಎಲ್ಲ ದಿನ ಅಲ್ಲ, ಆ ದಿನ ನೀವು ಯಾವಾಗ ಮಾಡೋಕ್ಕಾಗಲ್ಲ, ಕ್ವಿಟ್ ಮಾಡಬೇಕು ಇನ್ನೂ ಆಗಲ್ಲ, ಆ ದಿನ ಜಸ್ಟ್ ಮಾಡಿ. ನೋ 0 ಡೇಸ್ನ ಬಿಟ್ಕೊಡ್ಬೇಡಿ. ಈಗ ಸಹ ಅಷ್ಟೇ, ಮನೆಗೆ ಬಂದಿದ್ದೀನಿ, ನಮ್ಮ ಮನೆ ಹಾಸ್ಟೆಲಿಗೆ ಮನೆ ಬಂದು ತುಂಬ ಫಿಟ್ನೆಸ್ ಎಲ್ಲ ಮಾಡ್ತೀನಿ. ಸೊ ಗೈಸ್ ರಿಯಲಿ ಆಯ್ತಿಲ್ಲ, ಮನೆ ಬಂದುಬಿಟ್ಟು ಕಂಫರ್ಟೇಬಲ್ ಫೀಲ್ ಆಯಿತು. ಟಿ ವಿ ಇದೆ, ಡಿಸ್ಟ್ರಾಕ್ಷನ್ಸ್ ಇಲ್ಲ, ಮನೇಲಿ ಯಾರಿಲ್ಲ. ಸೊ ಮೊಬೈಲ್ ಟಿ ವಿ ಹಂಗೆ ಆಯ್ತಾಯಿತ್ತು, ಆದರೂ ಬಿಟ್ಕೊಟ್ಟಿಲ್ಲ. ಮನೇಲಿ ಮಾಡೋಕ್ಕೆ ನನಗೆ ಸಹಿ ಆಯ್ತು ಅದೇ. ಸೊ ಸ್ನಾನ ಮಾಡುವಾಗ ಅಲ್ಲೇ ಪುಷಪ್ಸ್ ಹೊಡಿಯೋದು, 10 ಸಿಟಪ್ಸ್, 0 ಡೇಸ್ ಇಲ್ಲ, ಬುಕ್ಕಲ್ಲಿ ಬರೀತೀನಿ ನಾನು ಏನೆಲ್ಲ ಮಾಡಿದ್ದೀನಿ ಅಂತ. ಅಲ್ಲಿಂದ 150 ಡೇಸ್ ಕ್ರಾಸ್ ಆಗಿದೆ ಇವತ್ತು, ಎಕ್ಸಾಕ್ಟಾಗಿ ಹೇಳಲ್ಲ. ಸೊ 150 ಡೇಸ್ ಕ್ರಾಸ್ ಮಾಡಿದ್ದೀನಿ. 2 ಮಂತ್ಸ್ ಬ್ಯಾಕ್ ನಾನು ಡೈಲಿ ಕ್ಲಿಪ್ಸ್ ಎಲ್ಲ ಮಾಡ್ತಿದ್ದೆಲ್ಲ, ನಾನು ಯಾಕೆ ಸುಮ್ಮನೆ ಮೊಬೈಲಲ್ಲಿ ಸುಮ್ಮನೆ ಸ್ಟೋರೇಜ್ ಫುಲ್ ಆಯ್ತಿತ್ತು, ತುಂಬ ಕ್ಲಿಪ್ಸ್ ಮಾಡಿದ್ದೆ. ನಾನು ವ್ಲಾಗಿಂಗ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡ್ಬೋದು, ನಾನು ಜನರನ್ನ ಆಡಿಯನ್ಸ್ನ ಎಂಟರ್ಟೈನ್ ಮಾಡ್ಬೋದಲ್ಲ, ಅಲ್ಲಿಂದ ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು. ಪ್ಲ್ಯಾನಿಂಗ್ ಮಾಡ್ತಾ 2 ಮಂತ್ಸ್ ಹೇಗೋಯ್ತು ಗೊತ್ತೇ ಆಗಿಲ್ಲ. ಸೊ ಡೈಲಿ ಅಂದ್ಕೊಳ್ತೀನಿ ಇವತ್ತಿಂದ ವ್ಲಾಗಿಂಗ್ ಸ್ಟಾರ್ಟ್ ಮಾಡುವ, ಇವತ್ತು ಅಪ್ಲೋಡ್ ಮಾಡುವ ಅಂತ. ಸೊ ಹಾಗೇ ಇಲ್ಲ ಗೈಸ್, ಒಳಗೆ ನರ್ವಸ್ನೆಸ್ ಇತ್ತು, ಶೈನೆಸ್ ಇತ್ತು. ಮನೇಲಿ ಹೇಗೆ ವ್ಲಾಗ್ ಮಾಡೋದು, ಪೇರೆಂಟ್ಸ್ ನಗ್ತಾರೆ, ಸೊ ಹಂಗೆ ಫೀಲಿಂಗ್ ನಗಲ್ಲ. ಸೊ ನನಗೆ ಫೀಲಿಂಗ್ ಜನರ ಮುಂದೆ ಹೇಗೆ ಮಾಡೋದು, ಜನರು ಏನು ಅನ್ಕೋಬೋದು, ಈಗ ಸಹ ಆಯ್ತಿದೆ, ಆದರೂ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಂಗೆ ಹೋಯ್ತಾ 2 ಮಂತ್ಸ್ ಆಯಿತು, ಗೊತ್ತೇ ಆಗಿಲ್ಲ. ಈಗ ಆದರೆ ಆಗಲ್ಲ ಅಂತ ಅಂದ್ಕೊಂಡು ಸೊ ನೆನ್ನೆಗೆ ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ವ್ಲಾಗ್ ಇನ್ ಯೂಟ್ಯೂಬ್, ಪಬ್ಲಿಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಭಯ ಇತ್ತು, ಆದರೂ ಸ್ಟಾರ್ಟ್ ಮಾಡಿದ್ದೀನಿ. ಫೇಲಿಂಗ್ ಈಸ್ ಓಕೆ, ರಿಗ್ರೆಟ್ ಈಸ್ ಓಕೆ ಅಲ್ಲ ಅಂತ ಗೈಸ್. ಫೇಲ್ ಆಗೋದು ಪರವಾಗಿಲ್ಲ, ಫೇಲ್ ಆದರೆ ಪುನಃ ಟ್ರೈ ಮಾಡ್ಬೋದು. ಅದೇ ರಿಗ್ರೆಟ್ ಸ್ಟಾರ್ಟ್ ಮಾಡಿಲ್ಲ, ಅದಕ್ಕಿಂತ ಮುಂಚೆನೇ ಬ್ರೋ ಆಗೋದಿಲ್ಲ ಹಿಂಗೆಲ್ಲ ಅಂದ್ಕೊಂಡ್ರೆ ನಮ್ಮ ತಪ್ಪು ಅಲ್ಲ. ಸೊ ಸ್ಟಾರ್ಟ್ ಮಾಡಿದ್ದೀನಿ, ನೋಡುವ, ಟ್ರೈ ಕೊಡುವ ಗೈಸ್. ಲೈಫಲ್ಲಿ ಟ್ರೈ ಕೊಡೋದು ಏನಾಗೋದಿಲ್ಲ, ಕೊಡುವ, ಯಾರಿಗೆ ಗೊತ್ತು, ಸಕ್ಸಸ್ ಆಗಿರ್ಬೋದು. ತುಂಬ ಸಲ ಫೇಲ್ ಆಗಿದ್ದೀನಿ ಗೈಸ್. ಎಷ್ಟು ನೆನ್ನೆ ಫಸ್ಟ್ ವೀಡಿಯೋ ಮಾಡಿದ್ದೀನಲ್ಲ ಇಂಟ್ರೊಡಕ್ಷನ್, ಜಸ್ಟ್ 2 ಮಿನಿಟ್ ವೀಡಿಯೋ, ಅದು ನನಗೆ 130 ಕ್ಲಿಪ್ಸ್ ಮೇಲೆ ತೊಗೊಂಡಿದೆ ಗೈಸ್. ಜಸ್ಟ್ 2 ಮಿನಿಟ್ಸ್ ವೀಡಿಯೋ ರೆಕಾರ್ಡ್ ಮಾಡಿಗೆ 130+ ಕ್ಲಿಪ್ಸ್ ತೊಗೊಂಡಿದ್ದೀನಿ ಗೈಸ್. ಹೆಂಗಂದರೆ ಮಾತಾಡ್ತಾ ಏನು ಮಾತಾಡಬೇಕು ಮಿಸ್ ಆಗೋದು, ವೆಹಿಕಲ್ ಸೌಂಡ್ ಬರೋದು, ಅಲ್ಲಿಂದ ಸಿಂಬಾ ಬೊಗಳೋದು. ಸೊ ಗೈಸ್ 130 ಕ್ಲಿಪ್ಸ್ ಪ್ಲಸ್ ತೊಗೊಂಡಿದ್ದು ಜಸ್ಟ್ 2 ಮಿನಿಟ್ಸ್ ವೀಡಿಯೋ ಮಾಡೋಕ್ಕೆ. ಅಷ್ಟು ಸಲ ಬೆಳಿಗ್ಗೆ 10 o'clock ಸ್ಟಾರ್ಟ್ ಮಾಡಿದ್ದು, ಎಕ್ಸಾಕ್ಟ್ 7:19 ನಾನು ಅಪ್ಲೋಡ್ ಮಾಡಿದ್ದೆ ಗೈಸ್. ಇಟ್ ಟುಕ್ ಮೀ 10 hours ಎಡಿಟಿಂಗ್, ವಿಡಿಯೋ ಶೂಟ್ ಮಾಡೋದು, ಸೊ ಫೋಟೇಜ್ ತಗೊಳ್ಳೋದು. ಸೊ ಗೈಸ್ ಅಲ್ಲಿ ಗಾಡಿ ಹೋಯ್ತಿರುವಾಗ ನಾನು ಪಾಸ್ ಮಾಡೋದು, ನನಗೆ ಸಹಿ ಅದಲ್ಲ, ಏನು ಅನ್ಕೋಬೋದು ಅಂತ ಜನರು. ತುಂಬ ಕಷ್ಟಪಟ್ಟಿದ್ದೀನಿ. ಫೈನಲಿ ನಾನು ನೆನ್ನೆ ಮೈಂಡ್ಸೆಟ್ ಇಟ್ಕೊಂಡಿದ್ದೆ, ನಾನು ಸ್ಟಾರ್ಟ್ ಮಾಡಬೇಕು, ನಾನು ಅಪ್ಲೋಡ್ ಮಾಡಬೇಕು, ನನ್ನ ಕೈಲಿ ಆಯ್ತದೆ, ನಾನು ಮಾಡಿದೆ ಅಷ್ಟೇ ಗೈಸ್. ಅಪ್ಲೋಡ್ ಆದಮೇಲೆ ಗೈಸ್ ಫುಲ್ ಹ್ಯಾಪಿ. 2 ಮಂತ್ಸಿಂದ ವೆಯ್ಟ್ ಮಾಡ್ತಿದ್ದೆ, ಜಸ್ಟ್ ಪ್ಲ್ಯಾನಿಂಗ್, ಹೀಗೆ ಮಾಡುವ ಕಂಟೆಂಟ್ ಇದು ಅಂತ. ಅಪ್ಲೋಡ್ ಆಯಿತು, ರಿಯಲಿ ಫುಲ್ ಪ್ರೌಡ್ ಆಫ್ ಮೀ. ಅಪ್ಲೋಡ್ ಆದಮೇಲೆ ಗೈಸ್ ಇನ್ನೊಂದು ನರ್ವಸ್ನೆಸ್ ಸ್ಟಾರ್ಟ್ ಆಯಿತು. ಈಗ ಇಷ್ಟು ದಿನ ನಾನು ಅಪ್ಲೋಡ್ ಮಾಡಿ ನನ್ನ ಜೊತೆ ಇಟ್ಕೊಂಡಿದ್ದೆ, ಇನ್ನು ಪಬ್ಲಿಕ್ ನೋಡ್ತಾರೆ, ಫ್ರೆಂಡ್ಸ್ ನೋಡ್ತಾರೆ, ಏನು ಹೇಳ್ಬೋದು, ನಗಾಡ್ಬೋದು. ಇನ್ನು ಹಾಸ್ಟೆಲ್ಗೆ ಹೋದ್ಮೇಲೆ ಬ್ರೋ ಹಂಗೆಲ್ಲ ಹೇಳ್ತಾರೆ, ಅದೆಲ್ಲ ಮೈಂಡಲ್ಲೇ ಬರ್ತಿತ್ತು. ಏನಾಗಲಿ ನಂಗೆ ಕೇರ್ ತಗೊಂಡಿಲ್ಲ ಜಾಸ್ತಿ. ಈಗ ಸಹ ಭಯ ಇದೆ, ಸೊ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಎವ್ರಿ ಪ್ರೊಫೆಷ್ನಲ್ ಸ್ಟಾರ್ಟೆಡ್ ಫ್ರಮ್ ಬಿಗಿನರ್ ಅಂತ ಹೇಳ್ತಾರಲ್ಲ, ಅವರು ಇದು ಫೀಲ್ ಮಾಡಿರ್ತಾರೆ. ನಾವು ಇದರಿಂದ ಹೋಯ್ತಾ ರೆಪ್ಯುಟೇಷನ್ ಕ್ಯಾನ್ ಬಿಲ್ಡ್ ಅವರ್ ಲೈಫ್ ಅಂತ ಹೇಳ್ತಾರೆ. ಸೊ ಹಂಗೆ ಸ್ಟಾರ್ಟ್ ಮಾಡಿದೆ ಗೈಸ್. ಆದಮೇಲೆ ಡಿನ್ನರಿಗೆ ಹೋದೆ. ಡಿನ್ನರ್ ಆದಮೇಲೆ 12 o'clockಗೆ ಒಂದ್ಸಲಿ ನೋಡಿದೆ ಗೈಸ್ ವ್ಯೂಸ್ ಎಷ್ಟಾಗಿದೆ ಅಂತ. ಫ್ಯಾಮಿಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಕಸಿನ್ಸ್ ಎಲ್ಲ ಇದ್ದರು, ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ್ದಾರೆ. ನೆನ್ನೆ 40+ ವ್ಯೂಸ್ ಆಗಿತ್ತು ಗೈಸ್, ತುಂಬ ಖುಷಿ ಆಯಿತು. ಸೊ ರಿಯಲಿ ಒಬ್ಬರು ಕಮೆಂಟ್ ಹಾಕಿದ್ರು ಗೈಸ್, ಸ್ವಲ್ಪ ಫ್ಯಾಮಿಲಿ ಇದ್ದಾರೆ, ಆದರೆ ಒಬ್ಬರು ಪಬ್ಲಿಕ್ ಕಮೆಂಟ್ ಮಾಡಿದರು ಆಡಿಯನ್ಸ್. ರಿಯಲಿ ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು, ತುಂಬ ಅಂದರೆ ತುಂಬ. ಫಸ್ಟ್ ಕಮೆಂಟ್ ಗೈಸ್, ಅದು ನೋಡಿ ನಂಗೆ ಇನ್ನೂ ಮೋಟಿವೇಟ್ ಆಯಿತು, ಇನ್ನೂ ವೀಡಿಯೋಸ್ ಮಾಡುವ ಅಂತ. ಹಂಗೆ ನಿದ್ರೆ ಬಂದಿಲ್ಲ ಗೈಸ್ ನನಗೆ, ನಾಳೆ ಏನು ವೀಡಿಯೋ ಮಾಡೋದು, ನಾನು ಮಾಡಿದ ವೀಡಿಯೋ ಜನರಿಗೆ ಇಷ್ಟ ಆಗ್ಬೋದಾ, ನೋಡ್ಬೋದಾ, ಜನರು ಸಪೋರ್ಟ್ ಮಾಡ್ಬೋದಾ ನನಗೆ ಅಂತ ಅಂದ್ಕೊಂಡು ನಿದ್ರೇನು ಮಾಡಿಲ್ಲ. ಬೆಳಿಗ್ಗೆ ತನಕ ಬೆಡ್ಡಲ್ಲಿ ಈಚೆ ಕಡೆಯಿಂದ ಆಚೆ ಕಡೆಯಿಂದ ಈಚೆ ಕಡೆ ಉರ್ಲಾಡ್ತಿದ್ದೆ. ಮತ್ತು ಲೆಟ್ಸ್ ಗೋ, ಫಸ್ಟ್ ವೀಡಿಯೋ ಯಾವತ್ತು ಹಂಗಾಗಲ್ಲ, ತುಂಬ ರೆಪಿಟೇಷನ್ ಬೇಕು, ಕಂಟಿನ್ಯೂಷನ್ ಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಜನರಿಗೆ ನನ್ನ ಬಗ್ಗೆ ಅರ್ಥ ಆಗಬೇಕು. ಹಂಗೆ ಮೈಂಡ್ಸೆಟ್ ಇಟ್ಕೊಂಡು ಪುನಃ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ವ್ಲಾಗ್ ಮಾಡ್ತಿದ್ದೀನಿ, ಇವತ್ತು ಪರದಾಡಿದ್ದೀನಿ, ಇವತ್ತು ಏನು ಕಂಟೆಂಟ್ ತಗೊಳ್ಳಿ. ಸೊ ಇವತ್ತು ದೊಡ್ಡ ಏನು ಟಾಸ್ಕ್ ಇಲ್ಲ ಗೈಸ್, ಚಿಕ್ಕದಾಗೆ ಒಂದು ನನ್ನ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ.
ನಾನು ಕೂಡ ಅಗ್ನಿವೀರ್ ಆರ್ಮಿಗೆ ಸೆಲೆಕ್ಷನ್ ಕೊಡ್ತಿದ್ದೆ. ಫಸ್ಟ್ ಅಟೆಂಪ್ಟ್ ಕೊಟ್ಟೆ, ಬರೆಯೋಕ್ಕಾಗಿಲ್ಲ. ಸೊ ಸೆಕೆಂಡ್ ಅಟೆಂಪ್ಟ್ ರಿಟರ್ನಲ್ಲಿ ಸೆಲೆಕ್ಷನ್ ಆಗಿಲ್ಲ. ಸೊ ಥರ್ಡ್ ಅಟೆಂಪ್ಟ್ ಇದೆ, ಒಂದು 2 to 3 ಡೇಸ್ ಬಿಟ್ಟು ಬರೆಯೋಕ್ಕೆ ಹೋಗಬೇಕು. ಅಗ್ನಿವೀರ್ ಆರ್ಮಿ ಆಗಬೇಕು ಅಂತ ತುಂಬ ಇಷ್ಟ ಇತ್ತು ಗೈಸ್. ಪ್ಯಾರಾಕಮಾಂಡೋ ನನಗೂ ಆಗಬೇಕು, ತುಂಬ ಇಷ್ಟ ಇದೆ ಗೈಸ್. ನೋಡು, ಟ್ರೈ ಮಾಡ್ತಿದ್ದೀನಿ. ಪ್ರಿಪ್ರೇಷನ್ ಬೇಕು ಗೈಸ್ ನನ್ನ ಕೈಯಿಂದ. ಒಂದೊಂದ್ಸಲಿ ಪ್ರಿಪ್ರೇಷನ್ನೇ ಮಾಡೋಕ್ಕಾಗಲ್ಲ, ನೋಡುವ ಏನಾಯ್ತದೆ ಅಂತ. ಲೈಫಲ್ಲಿ ಒಂದು ಗೋಲ್ ಇದೆ, ದೊಡ್ಡದಾಗಿ ಏನಾದರೂ ಸಕ್ಸಸ್ ಮಾಡಬೇಕು ಗೈಸ್. ಅದರಲ್ಲಿ ನನ್ನ ಲೈಫಲ್ಲಿ ಡಿಸಿಪ್ಲಿನ್ ಇರಬೇಕು, ಮೆಂಟಲ್ ಟಫ್ನೆಸ್ ಇರಬೇಕು, ಫ್ರೀಡಮ್ ಇರಬೇಕು, ಮತ್ತು ಪೀಸ್ ಆಫ್ ಮೈಂಡ್ ಇರಬೇಕು, ಹ್ಯಾಪಿನೆಸ್ ಇರಬೇಕು, ಮನಿ ಇರಬೇಕು. ದುಡ್ಡು ಮ್ಯಾಟ್ರ್ ಆಗಬಾರ್ದು ಗೈಸ್. ಸೊ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತಾ, ತೆಗಿಬೇಕು. ದುಡ್ಡು ಟೆನ್ಷನ್ ಪಡ್ಬಾರ್ದು, ಅದು ಎಷ್ಟೇ ರುಪೀಸ್ ಆಗಲಿ, ಲ್ಯಾಕ್ಸ್ ಆಗಲಿ. ಸೊ ಬೈ ಮಾಡಬೇಕು. ಪೇರೆಂಟ್ಸ್ನ ಹ್ಯಾಪಿಯಾಗಿರಬೇಕು. ಮನೆ ಕಂಡೀಷನ್ ಈಗ ಸ್ವಲ್ಪ ಎವ್ರೇಜಲ್ಲಿದೆ. ಸೊ ಅಪ್ಪ ಅಮ್ಮ ಎಲ್ಲ ತುಂಬ ಕಷ್ಟಪಡ್ತಿದ್ದಾರೆ ನನ್ನ ಓದ್ಸೋಕ್ಕೆ ಎಲ್ಲ. ಟ್ರೈ ಮಾಡ್ತಿದ್ದೀನಿ ಗೈಸ್, ಏನಾದರೂ ಸಕ್ಸಸ್ ಆಗ್ಬೋದು. ಸೊ ಒಂದು ವ್ಲಾಗಿಂಗ್ ಸಹ ನನಗೆ ಒಂದು ಅಪರ್ಚುನಿಟಿ, ನಾನು ಗ್ರೋ ಆಗ್ಬೋದು ಗೈಸ್. ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ನಿಮ್ಮ ಎಲ್ಲರ ಸಪೋರ್ಟ್ ನನ್ನ ಜೊತೆ ಇರಬೇಕು. ನೀವು ಮಾಡೋ ಕಮೆಂಟ್ಸ್, ಸಬ್ಸ್ಕ್ರೈಬ್, ಲೈಕ್ಸ್ ನನ್ನ ಇನ್ನೂ ಮೋಟಿವೇಟ್ ಮಾಡ್ತದೆ. ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು. ಕ್ಯಾಮರಾ ಮುಂದೆ ಹೇಗೆ ಮಾತಾಡ್ತೀನಿ ಗೊತ್ತಿಲ್ಲ ಗೈಸ್. ನಿಜ, ನಾವು ಕಾಲೇಜ್ ಮುಂದೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಮಾತಾಡಬೇಕು ಅಂತ ಇರ್ತದೆ, ಅದೇ ಮಾತಾಡೋಕ್ಕಾಗಲ್ಲ. ಸೈನೆಸ್ ಎಲ್ಲ, ಎಕ್ವರ್ಡ್ನೆಸ್ ಎಲ್ಲ ನೀವು ರಿಲೇಟ್ ಮಾಡಿರ್ತೀರಾ. ಮಾತಾಡಬೇಕು ಅಂತ ಅಂದ್ಕೊಳ್ತೀರಾ, ಮಾತಾಡೋಕ್ಕಾಗಲ್ಲ ಗೈಸ್. ನಿಜ ಇರಬೇಕಾದ್ರೆ ನಾವು ಫುಲ್ ಭಯ ಆಯ್ತಿದೆ. ನಾನು ಆದರೆ ಕ್ಯಾಮ್ರಾ ಮುಂದೆ ಮಾತಾಡುವಾಗ ನ್ಯಾಚುರಲ್ ಆಗಿ ನಾವು ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದೀನಿ. ಇನ್ನೂ ಬಿಲ್ಡ್ ಮಾಡಬೇಕು, ಪಬ್ಲಿಕಲ್ಲಿ ಹೋಗಿ ಮಾತಾಡ್ಬೋದು ಗೈಸ್. ಕಲಿಯುವ, ಎಡಿಟಿಂಗ್ ಕಲಿತಿದ್ದೀನಿ. ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು ಅಂತ ನನ್ನ ಮೇನ್ ಗೋಲ್. ನೀವು ನನ್ನ ಜರ್ನಿನ ನೋಡಿ ನೀವು ಮೋಟಿವೇಟ್ ಆಗ್ಬೋದು. ಲೈಫಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ವ್ಲಾಗಿಂಗ್. ನನ್ನ ಜರ್ನಿನ ನಿಮಗೆ ಶೇರ್ ಮಾಡ್ತಿದ್ದೀನಿ. ಫ್ಯೂಚರ್ ನಾನು ಇದರಲ್ಲಿ ಗೆಲ್ಲಬೇಕು ಅಂತ ಮೈಂಡ್ ಸೆಟ್ ಇಟ್ಕೊಂಡಿದ್ದೀನಿ. ಕಲಿತೀನಿ ಗೈಸ್, ಬ್ರಿಕ್ ಬೈ ಬ್ರಿಕ್ ಮಾಡ್ತೀನಿ, ಕನ್ಸಿಸ್ಟೆನ್ಸಿ ಆಗಿರ್ತೀನಿ. ಮಾಡ್ತಾ ಮನೆ ಕೆಲಸ ಸಹ ಮಾಡಿದ್ದೀನಿ. ಸೊ ಇವತ್ತು ಟಾಸ್ಕ್ ಕಂಪ್ಲೀಟೆಡ್ ಗೈಸ್. ಕಂಟೆಂಟ್ ಮಾಡಬೇಕಾಗಿತ್ತು, ಕಂಟೆಂಟ್ ಆಯಿತು. ಮಾಮ್ ಕೊಟ್ಟಿರೋ ಟಾಸ್ಕು ಆಯಿತು ನೋಡಿ. ಇವತ್ತು ಬ್ಲಾಗ್ ಇಷ್ಟೇ, ಸ್ವಲ್ಪ ಲಾಂಗ್ ಆಗಿರ್ಬೋದು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಗೈಸ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂತ ಹೇಳ್ತಾ ಸ್ಟೇ ಹಾರ್ಡ್, ಬಾಯ್ ಬಾಯ್. ಸೊ ಗೈಸ್, ಮೊಬೈಲಲ್ಲಿ ಇಟ್ಟಿದ್ದೀನಿ. ಸೊ ಗೈಸ್, ಮನೆ ಕೆಲಸ ಎಲ್ಲ ಆಯಿತು. ಸೊ ಇವತ್ತು ಟಾಸ್ಕ್ ಕಂಪ್ಲೀಟ್ ಆಗಿದೆ. ಸೂಪರ್ ಮ್ಯಾನ್.